ಸಮ್ ಮೋರ್ ಮೆಸೇಜ್ ನಮ್ಮ ಪ್ರಧಾನಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾ ಇರುವಂತ ಸಂದರ್ಭ. ಮೊನ್ನೆನೂ ಕೂಡ ನಾವು ಗಮನಿಸಿದೀವಿ, ಈ ರೀತಿಯಾದಂತ ಒಂದು ಅಟ್ಯಾಕ್ ಆದಂತ ನಂತರದಲ್ಲಿ ತಕ್ಷಣವೇ ನಮ್ಮ ರಕ್ಷಣಾ ಸಚಿವರು ಹೋಗಿ ರಾಷ್ಟ್ರಪತಿಗಳನ್ನ ಭೇಟಿ ಆಗ್ತಾರೆ. ಅದಾದ ನಂತರದಲ್ಲಿ ಇವತ್ತು ಪ್ರಧಾನಿ ಹೋಗಿ ರಾಷ್ಟ್ರಪತಿಗಳಿಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಇದು ಮಾಹಿತಿ ಕೊಡೋದ್ರ ಜೊತೆಗೆ ಮುಂದೆ ತೆಗೆದುಕೊಳ್ಬಹುದಾದಂತ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗಿನ ಡೀಟೇಲ್ಸ್ ಕೊಡೋದು ಕೂಡ ಆಗಿರುತ್ತೆ. ಹಾಗಾಗಿ ಭಾರತ ಇಲ್ಲಿ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾಗುವಂತ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಹೊರಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಮ್ಮ ಜೊತೆಗೆ ನವೀನ್ ನಾಗಪ್ಪ ಅವರು ಇದ್ದಾರೆ, ನಿವೃತ್ತ ಸೇನಾಧಿಕಾರಿಯಾಗಿರುವಂತಹ ನವೀನ್ ನಾಗಪ್ಪ ಅವರು. ಕಾಶ್ಮೀರ ಯುದ್ಧದಲ್ಲಿ ಅವರು ಭಾಗಿಯಾದಂಥವರು, ಹಾಗಾಗಿ ಕಾರ್ಗಿಲ್ ಯುದ್ಧದಲ್ಲಿ ಅವರು ಭಾಗಿಯಾದಂಥವರು, ಆ ಭಾಗದಲ್ಲಿ ಹೆಚ್ಚಿನ ಅನುಭವ ಇರುವಂಥವರು. ಸರ್ ನಮಸ್ತೆ ಸರ್. ಈ ವಿಷಯ ನಿಮಗೆ ಗೊತ್ತಾಗ್ತಾ ಇದ್ದ ಹಾಗೆ ಬಹುಶಃ ನಿಮ್ಮ ನಿರೀಕ್ಷೆ ಏನಿತ್ತು, ಇದು ಯಾವ ಮಟ್ಟಿಗಿನ ಒಂದು ಅಟ್ಯಾಕ್ ಆಗಿರಬಹುದು ಅಂತ ನಿಮ್ಮ ಅಂದಾಜು ಸರ್? ಮೊದಲನೇದಾಗಿ ಈ ಸುದ್ದಿನ ಯಾವಾಗ ರಾತ್ರಿ ಸುಮಾರು 3-3:30 ಸುದ್ದಿ ಗೊತ್ತಾಯ್ತು ಈ ತರ ಅಟ್ಯಾಕ್ ಆಗಿದೆ ಅಂತ. ಹಾಗಾಗಿ ತುಂಬಾ ಖುಷಿ ಆಯ್ತು. ಹಲವಾರು ಕಾರಣಗಳು ಇದ್ದೇವೆ ಅದಕ್ಕೆ. ಮೊದಲನೇದಾಗಿ ಅದರ ಹೆಸರು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತಂದ್ರೆ ಆಪರೇಷನ್ ಸಿಂಧೂರ್ ಅಂತ. ಅದೊಂದು ಪಾಸ್ಚರಿಂಗ್ ಅಂತ ಹೇಳ್ತೀವಿ. ಪಾಸ್ಚರಿಂಗ್ ಅಂತಂದ್ರೆ ಒಂದು ಮೆಸೇಜ್ ಅನ್ನ ಕನ್ವೆ ಮಾಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಸಿಂಧೂರ್ನ ನೀವೇನು ಅಳಿಸೋ ಒಂದು ಪ್ರಯತ್ನ ಮಾಡಿದ್ರೆ ಅದರ ಪ್ರತೀಕಾರ ಇದು ಅಂತಂದು ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದೀವಿ ಮೊದಲನೇದಾಗಿ. ಎರಡನೇದಾಗಿ ನಾವು ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಾಯ್ತು, ಇಲ್ಲ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿದಾಗಾಯ್ತು, ನಾವು ಹೆಂಗೆ ಅಂತಂದ್ರೆ ಬರೀ ಲೈನ್ ಆಫ್ ಕಂಟ್ರೋಲ್ ಅಂದ್ರೆ ಕಾಶ್ಮೀರ್, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಏನಿತ್ತು ಅಲ್ಲಿ ಮಾತ್ರ ಆಕ್ಷನ್ ಮಾಡಿದ್ವಿ. ಅಂದ್ರೆ ಸಹಜವಾಗಿ ನೋಡ್ಬೇಕಂತಂದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಲಾಜಿಕಲಿ ಅಂಡ್ ಇನ್ ದ ಫಾರ್ ಕಾನ್ಸಿಕ್ವೆನ್ಸಸ್ ಅದು ನಮ್ ಜಗನೇ ಅಂತ ಹೇಳ್ಬೋದು. ಹಾಗಾಗಿ ನಮ್ ಜಗದಲ್ಲೇ ನಾವು ಅಟ್ಯಾಕ್ ಅನ್ನ ಮಾಡಿದ್ವಿ. ಕಡಿಮೆ ಏನಲ್ಲ, ಬಟ್ ಇಟ್ ವಾಸ್ ಅಗೇನ್ ಸಮ್ ಡಿಸೈಸಿವ್ ಆಕ್ಷನ್. ಬಟ್ ಈ ಸಲ ಏನ್ ಮಾಡಿದ್ವಿ ಅಂತಂದ್ರೆ ವಿಭಿನ್ನವಾಗಿ 9 ಕಡೆ ಮೊದಲನೇದಾಗಿ ಸೈಮಲ್ಟೇನಿಯಸ್ಲಿ 9 ಲೊಕೇಶನ್ ಅನ್ನ ಅಟ್ಯಾಕ್ ಮಾಡಬೇಕು. ಆಮೇಲೆ ನಮ್ಮ ಏರ್ ಪೈಲಟ್ಸ್ ಏನಿದ್ರೆ ಅವ್ರು ಅಷ್ಟು ವಾಪಸ್ ಸರಿಯಾಗಿ ಬರಬೇಕು ಅಂದ್ರೆ ಇಟ್ಸ್ ಅ ಬಿಗ್ ಅಚೀವ್ಮೆಂಟ್. ನಾಟ್ ಓನ್ಲಿ ದಟ್, ನಾವು 9 ಕಡೆ ಏನ್ ಸ್ಟ್ರೈಕ್ ಮಾಡಿದೀವಿ ಅದರಲ್ಲಿ ಬಹುಶಃ 4 ಲೈನ್ ಆಫ್ ಕಂಟ್ರೋಲ್ ಆಚೆ ಮಾಡಿದ್ವಿ. ಅಂದ್ರೆ ಪಾಕಿಸ್ತಾನ ಹಿಂಟರ್ಲ್ಯಾಂಡ್ ಅಲ್ಲಿ ಹೋಗಿ ಹೊಡೆದು ಬಂದಿದ್ವಿ. 5 ಇದರ ಕಾಶ್ಮೀರ ಅಲ್ಲಿ ಇರ್ಬೋದು, ಬಟ್ 4 ಪ್ರಾಪರ್ ಹಿಂಟರ್ಲ್ಯಾಂಡ್ ಪಾಕಿಸ್ತಾನ ಅಲ್ಲಿ ಹೊಡೆದು ಬಂದಿರೋದು ಏನಿಲ್ಲ. ಇಟ್ಸ್ ಹ್ಯೂಜ್ ಮೆಸೇಜ್ ವಿಚ್ ಹ್ಯಾಸ್ ಬಿನ್ ಕನ್ವೇಡ್. ಇದರ ಅರ್ಥ ಏನಂದ್ರೆ ವಿ ಕ್ಯಾನ್ ಗೋ ಬಿಯಾಂಡ್ ಆಲ್ಸೋ. ಇದ್ರ ಮೇಲೂ ಕೂಡ ನಾವು ಹೋಗ್ಬೋದು ಅನ್ನೋ ಒಂದು ಇಂಡಿಕೇಶನ್ ಕೂಡ ಕೊಟ್ಟಿದ್ವಿ. ಆಮೇಲೆ ಇವತ್ತಿನ ಪ್ರೆಸ್ ಬ್ರೀಫಿಂಗ್ ನೀವೆಲ್ಲರೂ ನೋಡಿದಿರಾ. ಆ ಪ್ರೆಸ್ ಬ್ರೀಫಿಂಗ್ ಅಲ್ಲೂ ನೋಡಿ ಆರ್ಮಿ ಏನೇನು ಮಾಡ್ತಾ ಇದೆ. ನಾವು ಹಿಂದೆನೂ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಅನ್ಸುತ್ತೆ. ಪ್ರಧಾನಮಂತ್ರಿ ಅವರು ಸೈನ್ಯಗೆ ಫುಲ್ ಅಥಾರಿಟಿ ಕೊಟ್ಟಿದ್ದೀನಿ ಅಂತ ಅಂದಾಗ ಕೆಲವೊಂದಿಷ್ಟು ಜನ ಅದು ಒಳ್ಳೇದು ಅಂದ್ರು, ಕೆಲವೊಂದಿಷ್ಟು ಜನ ಕೆಟ್ಟದ್ದು, ಅದು ಹಂಗ್ ಮಾಡಬಾರ್ದಾಗಿತ್ತು, ರೆಸ್ಪಾನ್ಸಿಬಿಲಿಟಿ ಲೀಡರ್ ತಗೋಬೇಕು ಅಂತ ಸಾಕಷ್ಟು ಚರ್ಚೆ ವಿಮರ್ಶೆ ಆಗಿತ್ತು. ಬಟ್ ಇವತ್ ಆ ಒಂದು ಡಿಸಿಷನ್ ರಿಸಲ್ಟ್ ನಾನು ಇವತ್ತು ನೋಡ್ತಾ ಇದ್ದೀನಿ ನಮ್ಮ ಆರ್ಮಿದವ್ರ ಕೈಲಿ. ನಾನು ಅವಾಗೂ ಹೇಳಿದ್ದೆ, ಆರ್ಮಿ ಈಸ್ ದೇ ಆರ್ ದಿ ಆರ್ಗನೈಸೇಷನ್ ವಿಚ್ ಇಸ್ ಗೋಯಿಂಗ್ ಟು ಎಕ್ಸಿಕ್ಯೂಟ್. ಅವ್ರು ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅವ್ರಿಗಿಂತ ಬೆಟರ್ ಜಡ್ಜ್ ಯಾರು? ಸೊ ಹಂಗಾಗಿ ಅವ್ರಿಗೊಂದು ಫ್ರೀ ಹ್ಯಾಂಡ್ ಕೊಟ್ಟಿದ್ರಿಂದ ಒಳ್ಳೊಳ್ಳೆ ಟಾರ್ಗೆಟ್ ಅನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಧ್ವಂಸ ಮಾಡೋ ಕೆಲಸ ಮಾಡಿದ್ದಾರೆ. ಆ ಪ್ರೆಸ್ ರಿಲೀಸ್ ಏನಾಯ್ತು ಇವತ್ತು, ಪ್ರೆಸ್ ಕಾನ್ಫರೆನ್ಸ್ ಏನಾಯ್ತು, ಅದರಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಅಂತ ಮತ್ತೆ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅಂತ ಇಬ್ರು ಲೇಡಿ ಆಫೀಸರ್ಸ್ ಏನ್ ಬಂದ ಪ್ರೆಸ್ ಬ್ರೀಫಿಂಗ್ ನ ಕಂಡಕ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಮಿಶ್ರಾ ಸರ್ ಅವ್ರ ಜೊತೆಗೆ ಕಂಡಕ್ಟ್ ಮಾಡಿದಂತ ಒಂದು ಪ್ರೆಸ್ ಬ್ರೀಫಿಂಗ್ ನಲ್ಲಿ ಅದು ಒಂಥರ ಪೋಸ್ಚರಿಂಗ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಸಾಕಷ್ಟು ಮೆಸೇಜ್ ಪಾಕಿಸ್ತಾನಿಗೆ ಕೊಡಲಾಗಿದೆ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾವು ಹೇಳಿದ್ವಿ, ವಿ ಡೋಂಟ್ ವಾಂಟ್ ಟು ಟೇಕ್ ಇಟ್ ಆಸ್ ಅನ್ ಎಸ್ಕಲೇಟರಿ ಲ್ಯಾಡರ್ ಅಲ್ಲ ಇದು ಅಂತಂದ. ಅಂದ್ರೆ ನಾವು ಫೋಕಸ್ಡ್, ಮೆಜರ್ಡ್ ಅಂಡ್ ನಾನ್ ಎಸ್ಕಲೇಟರಿ ಅಂತ ಮೆಸೇಜ್ ಅನ್ನ ಕೊಟ್ಟಿದ್ವಿ. ಬಟ್ ನವೀನ್ ಅವರೇ, ಒಂದು ವಿಚಾರ ಅಂದ್ರೆ ಅಫ್ಕೋರ್ಸ್ ನೀವು ಆರ್ಮಿಲಿ ಕಾರ್ಗಿಲ್ ಕೆಲಸ ಮಾಡಿದವರು, ಆ ಯುದ್ಧನೂ ಕೂಡ ನೀವು ನೋಡಿದಿರಿ, ಎದುರಿಸಿದಿರಿ, ಮಾಡಿದಿರಿ ಕೂಡ. ಬಟ್ ಸಾಮಾನ್ಯವಾಗಿ ಟ್ರೆಡಿಷನಲಿ ಕನ್ವೆನ್ಷನಲಿ ನಮ್ಮ ಆರ್ಮಿ ಮೂವ್ಮೆಂಟ್ಸ್ಗಳನ್ನ ನೋಡ್ತಾ ಇದ್ದಾರೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಸ್ ಇರ್ಬೋದು, ಅದರಲ್ಲೂ ಕೂಡ ಕಾಶ್ಮೀರ, ಉರಿ, ಬಾರಾಮುಲ್ಲಾ, ಅನಂತ್ನಾಗ್ ಈ ಕಾರಿಡಾರ್ಸ್ಗಳಲ್ಲಿ ಜಾಸ್ತಿ ಇನ್ಫಿಲ್ಟ್ರೇಷನ್ಸ್ ಇರ್ಬೋದು. ನಾವು ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರುತ್ತೆ. ಬಟ್ ಪಂಜಾಬ್ ಬಾರ್ಡರ್ಸ್, ಅದರ ಜೊತೆಗೆ ರಾಜಸ್ಥಾನ್ ಬಾರ್ಡರ್ಗಳಲ್ಲಿ ನಮ್ಮ ಕಾನ್ಸಂಟ್ರೇಷನ್ಸ್ಗಳು ಕಡಿಮೆ ಆಗಿರುತ್ತೆ. ಈಗಾಗಲೇ ಎಲ್ಲ ಅಸೆಸ್ಮೆಂಟ್ಗಳು ಆಗಿರುತ್ತೆ ಯಾವ ಭಾಗದಿಂದ ಪಾಕಿಸ್ತಾನದವರು ಆರ್ಮಿ ಮೂವ್ಮೆಂಟ್ಸ್ಗಳನ್ನ. ಆರ್ಮಿ ಬಗ್ಗೆ ಜಾಸ್ತಿ ಕೇಳ್ತಾ ಇದ್ದೀನಿ, ಯಾಕೆಂದರೆ ನೀವು ಅದರಲ್ಲಿ ಜಾಸ್ತಿ ಪಳಗಿರೋದ್ರಿಂದ.
ಅವರೇನಾದ್ರು ನಮ್ಮ ಮೂವ್ಮೆಂಟ್ಸ್ಗಳನ್ನ ಆರ್ಮಿ ಮೂವ್ಮೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ಎಲ್ಲರೂ ಓಪನ್ ಅಪ್ ಜಾಗ ಅಥವಾ ಅವ್ರಿಗೆ ಅವಕಾಶ ಅಂದರೆ ಯಾವ ಭಾಗದಲ್ಲಿ ನೀವು ನಿರೀಕ್ಷೆ ಮಾಡ್ತೀರಿ? ಅಫ್ಕೋರ್ಸ್ POK ಭಾಗದಲ್ಲಿ ನಮ್ಮ ಸಂಪೂರ್ಣ ಜಮ್ಮು ಕಾಶ್ಮೀರದಂತೂ ವಿ ಆರ್ ಕಂಪ್ಲೀಟ್ಲಿ ಇನ್ ಟು ದ್ಯಾಟ್ ಒನ್. ಎಲ್ಲರೂ ಕೂಡ ಸಂಪೂರ್ಣವಾಗಿ ಸುಮಾರು 3-4 ಲಕ್ಷ ಆರ್ಮಿ ನಮ್ಮಲ್ಲೇ ಇದೆ ಜಮ್ಮು ಕಾಶ್ಮೀರಲ್ಲಿ. ಬಟ್ ಪಂಜಾಬ್ ಇರ್ಬೋದು, ರಾಜಸ್ಥಾನ್ ಬಾರ್ಡರ್ಸ್ ಇರ್ಬೋದು, ಈಗಾಗಲೇ ಆ ಭಾಗದಲ್ಲಿ ನಾವು ಹೇಗೆ ಸೆಕ್ಯೂರಿಟಿ ಬೀಫ್ ಅಪ್ ಮಾಡಿರ್ತೀವಿ, ಅಲ್ಲಿಂದ ಏನಾದರೂ ಎಸ್ಕಲೇಷನ್ಸ್ ಆದರೆ ಯಾವ ರೀತಿ ತಯಾರಿ ಆಗಿರುತ್ತೆ? ಓಕೆ, ಇವಾಗ ನೋಡಿ, ಎರಡು ಡಿಫರೆನ್ಸ್ ನಾವು ಎಲ್ಲರೂ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವು ಪಂಜಾಬ್ ಮತ್ತೆ ರಾಜಸ್ಥಾನ್ ಬಾರ್ಡರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಅಲ್ಲಿ ಇಟ್ ಇಸ್ ಕಾಲ್ಡ್ ಅಸ್ ಇಂಟರ್ನ್ಯಾಷನಲ್ ಬಾರ್ಡರ್. ಇಂಟರ್ನ್ಯಾಷನಲ್ ಬಾರ್ಡರ್ ಅಂತಂದ್ರೆ ನಿಮ್ ಗಡಿ ಅದು ನಮ್ ಗಡಿ ಅದು ಅನ್ನೋದು ಕ್ಲಾರಿಟಿ ಇದೆ. ಬಟ್ ಇಲ್ಲಿ ಏನಿದೆ ಅಂದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತಂದ್ರೆ ಯಾರ್ಯಾರು ಕಂಟ್ರೋಲ್ ಮಾಡ್ತಿದ್ರೋ ಆ ಏರಿಯಾದಕ್ಕೆ ಸಂಬಂಧಪಟ್ಟಿದ್ದು ತಾತ್ಕಾಲಿಕವಾಗಿ ಇಟ್ಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಇದೆ. ಸೊ ಹಾಗಾಗಿ ಕಾಶ್ಮೀರ ಭಾಗದಲ್ಲಿ ಏನಿದೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಇಟ್ ಇಸ್ ನಾಟ್ ಅ ಫರ್ಮ್ ಬಾರ್ಡರ್, ಅಂದ್ರೆ ಡಿಸೈಡೆಡ್ ಬಾರ್ಡರ್ ಅಲ್ಲ. ಅದು ನಮ್ಮ ಕಂಟ್ರೋಲ್ ಇದ್ದಿದ್ದು ನಮ್ಮ ಭಾಗ, ಅವ್ರ ಕಂಟ್ರೋಲ್ ಇದ್ದ ಅವ್ರ ಭಾಗ ಅನ್ನೋ ಒಂದು ಪದ್ಧತಿಯಲ್ಲಿ ಇದ್ದೀವಿ. ಸೊ ಹಂಗಾಗಿ ನನಗನ್ಸಿದ ಪ್ರಕಾರ ನೀವು ಒಂದ್ ಎಲ್ಲರೂ ಚರ್ಚೆ ಮಾಡ್ಬೇಕಾಗೋಸ್ಕರ ಮಾತಾಡೋಣಂತೆ. ನಾವು ಹಿಂದೆ ಅಟ್ಯಾಕ್ ಮಾಡಿದ್ದು ಲಾಂಚ್ ಪ್ಯಾಡ್ಸ್ ಗೆ ಅಟ್ಯಾಕ್ ಮಾಡಿದ್ವಿ. ಲಾಂಚ್ ಪ್ಯಾಡ್ಸ್ ಅಂದ್ರೆ ಗಡಿ ಪ್ರದೇಶದ ಪಕ್ಕದಲ್ಲಿದ್ದಂತ ಲಾಂಚ್ ಪ್ಯಾಡ್ ಅಂತ ಏನಕ್ಕೆ ಅಂತಾರೆ ಅಂತಂದ್ರೆ ಆ ಟೆರರಿಸ್ಟ್ ಗಳನ್ನ ಟ್ರೇನ್ ಮಾಡಿ ಲಾಂಚ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಬಂದು ಕುಂದಿರಿಸ್ತಾರೆ. ಯಾವಾಗ ಅವಕಾಶ ಸಿಗುತ್ತೋ, ಯಾವಾಗ ಶೆಲ್ಲಿಂಗ್ ಆಗುತ್ತೋ, ಇಲ್ಲ ಯಾವಾಗ ಮಂಜು ಕವಿಯುತ್ತೋ ಆ ಟೈಮ್ ಅಲ್ಲಿ ಅವ್ರನ್ನ ಒಳಗ್ ನುಗ್ಗಿಸ್ತಾರೆ. ಲಾಸ್ಟ್ ಟೈಮ್ ಅಟ್ಯಾಕ್ ಮಾಡಿದ್ದು ನಾವು ಲಾಂಚ್ ಪ್ಯಾಡ್ಸ್ ನ ಅಟ್ಯಾಕ್ ಮಾಡಿದ್ವಿ. ಈ ಸಲ ಏನಂತಂದ್ರೆ ಬುಡಕ್ಕೆ ಕೈ ಹಾಕಿ ನಾವು ಟೆರರಿಸ್ಟ್ ಟ್ರೈನಿಂಗ್ ಕ್ಯಾಂಪ್ಸ್ ಏನಿದ್ದು ಅವನ್ನ ಅಟ್ಯಾಕ್ ಮಾಡಿದ್ವಿ. ಇವಾಗ ಅವ್ರು ರಿಟ್ಯಾಲಿಯೇಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಇವರು ರಿಟ್ಯಾಲಿಯೇಟ್ ಮಾಡೇ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಬಟ್ ರಿಟ್ಯಾಲಿಯೇಟ್ ಮಾಡಿದ್ರೆ ಏನನ್ನ ಟಾರ್ಗೆಟ್ ಮಾಡ್ತಾರೆ? ನಾವೇನೋ ಒಂದು ವಿಶ್ವ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನ ಕೊಡ್ತಾರೆ, ನಾವು ಟೆರರಿಸ್ಟ್ ಕ್ಯಾಂಪ್ ಅನ್ನ ಅಟ್ಯಾಕ್ ಮಾಡಿದ್ವಿ ಅಂತ. ನಮ್ಮಲ್ಲಿ ಟೆರರಿಸ್ಟ್ ಕ್ಯಾಂಪ್ ಇಲ್ಲ ಅಂದ್ರೆ ಅವ್ರು ಏನನ್ನ ಅಟ್ಯಾಕ್ ಮಾಡ್ಬೇಕು? ಅಟ್ಯಾಕ್ ಮಾಡಿದ್ರೆ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಅಟ್ಯಾಕ್ ಮಾಡ್ಬೇಕು. ಸೊ ನನಗ ಅನ್ಸಿದ್ರ ಪ್ರಕಾರ ಅವ್ರು ಪಂಜಾಬ್ ರಾಜಸ್ಥಾನ್ ಇಂಟರ್ನ್ಯಾಷನಲ್ ಬಾರ್ಡರ್ ಸೆಕ್ಟರ್ ನ ಓಪನ್ ಮಾಡಿದ್ರೆ ಅವರ ಆರ್ಮಿ ಏನಿದೆ ಥಿನ್ಔಟ್ ಆಗ್ಬಿಡುತ್ತೆ, ಸ್ಪ್ರೆಡ್ ಆಗ್ಬಿಡುತ್ತೆ ಥ್ರೂ ಔಟ್. ಹಂಗಾಗಿ ಇಟ್ ವಿಲ್ ಬಿಕಮ್ ಬಿಯಾಂಡ್, ಇವಾಗೂ ಕೂಡ ಬಿಯಾಂಡ್ ಕಂಟ್ರೋಲ್ ಇದೆ. ಅದೇನಾದ್ರೂ ಆ ಹೋಲ್ ಸೆಕ್ಟರ್ ಓಪನ್ ಮಾಡ್ಬಿಟ್ರೆ ಅವ್ರು ತಡ್ಕೊಳಕ್ ಆಗಲ್ಲ. ಸೊ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಒಂದು ಸೆಕ್ಟರ್ ನ ಓಪನ್ ಮಾಡಲ್ಲ. ನಮಗೇನಾದ್ರೂ ಅಟ್ಯಾಕ್ ಮಾಡ್ಬೇಕಂದ್ರೆ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಅಟ್ಯಾಕ್ ಮಾಡ್ಬೇಕು ಅವ್ರು, ಯಾಕಂದ್ರೆ ನಮ್ಮಲ್ಲಿ ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ, ಟ್ರೈನಿಂಗ್ ಕ್ಯಾಂಪ್ಸ್ ಇಲ್ಲ. ಹಾಗಾಗಿ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಏನಾದ್ರು ಮಾಡಿದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅನ್ ಎಸ್ಕಿಲೇಟರಿ ಮೋಡ್ ಅಂತ. ಅವರು ಒಂದು ಮುಂದೆ ಇದನ್ನ ಎತ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಕಾರಣದಿಂದ ಅವ್ರಿಗೆ ಒಂದು ಅಟ್ಯಾಕ್ ಮಾಡಿದ್ರೆ ಅಂತ. ಸೊ ಅದಾದ ನಂತರ ನಮಗೊಂದು ರೀಸನ್ ಸಿಕ್ಕಾಗುತ್ತೆ. ನೋಡಿ, ನೀವಾಗ್ಲೇ ಹೇಳಿದಾಗೆ ಕಾರ್ಗಿಲ್ ಯುದ್ಧದಲ್ಲಿ ನಾನು ಪೆಟ್ಟು ತಿಂದು ಎಷ್ಟು ಅನುಭವಿಸಿದೀನಿ ಅನ್ನೋದು ನನಗೆ ಗೊತ್ತು. ನಾನು ಯಾವತ್ತೂ ಯುದ್ಧ ಬೇಕು ಅಂತ ಹೇಳಲ್ಲ. ವಿ ಆರ್ ನಾಟ್ ವಾರ್ ಮಾಂಗರ್ಸ್. ಫಾರ್ ದಟ್ ಮ್ಯಾಟರ್ ಎನಿ ಸೋಲ್ಜರ್ ಆಫ್ ದ ಇಂಡಿಯನ್ ಆರ್ಮಿ ಡಸಂಟ್ ವಾಂಟ್ ವಾರ್. ಬಟ್ ಇಫ್ ದ ವಾರ್ is taken to the doorsteps, might as well give them a bloody nose to the Pakis. ಸೊ ನಮ್ಗೆ ಗೊತ್ತು ಯಾವ ತರ ಪ್ರತಿಕಾರ ನಾವು ಕೊಡಬೇಕು ಅಂತಂದು.